ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿ ಅಂದರೆ ಕ್ಲಾಸ್ 12 10th ಚಾಪ್ಟರ್ ಇದೆ ನೋಡ್ರಿ, ವೇವ್ ಆಪ್ಟಿಕ್ಸ್ ಅಂತ. ಈ ಒಂದು ಚಾಪ್ಟರ್ಲಿಂದ ಪ್ರೀವಿಯಸ್ ಇಯರಲ್ಲಿ ಕೇಳಿರ್ತಕ್ಕಂಥ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಮತ್ತು ನಾನು ನಿಮಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ, ಇದರೊಳಗೆ ಯಾವುದು ಡಿಲೀಟ್ ಆಗಿದೆ ಅಂತ ನೀವೇ ನೋಡ್ಕೊಳ್ಳಿ. ಯಾಕಂದ್ರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಡಿಲೀಟ್ ಯಾವುದಾಗಿದೆ ಅಂತ. ಸಪೋಸ್ ಇವಾಗ ನಿಮ್ಗೇನಾದರೂ ಇದು ಡಿಲೀಟ್ ಆಗಿತ್ತು ಅಂತ ಅನಿಸಿತ್ತು ಅಂತ ತಿಳ್ಕೊರಿ. ಯಾವುದು ಇದು ಡಿಲೀಟ್ ಆಗಿತ್ತು ಅಂತ ನಿಮ್ಗೇನಾದರೂ ಅನಿಸಿದ್ರೆ, ಸೊ ಇದನ್ನು ತಾವು ಯಾವುದೇ ಕಾರಣಕ್ಕೆ ಪ್ರಾಕ್ಟೀಸ್ ಮಾಡಬೇಡ್ರಿ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇನ್ನೂ ಇವಾಗ ನೋಡ್ರಿ, ಏನು ಅಂತಂದರೆ ವಾಟ್ ಈಸ್ ಇಂಟರ್ಫರೆನ್ಸ್ ಅಂತದ, ಹೌದಾ? ಇದೇನಾದರೂ ನಿಮಗೆ ಈ ವರ್ಷ ಡಿಲೀಟ್ ಆಗಿತ್ತು ಅಂದರೆ ಇದು ಕ್ವಶನ್ಸನ್ನು ನೋಡೋಕೆ ಹೋಗಬೇಡ್ರಿ. ಸೊ ಇದನ್ನು ಬಿಟ್ಟು ಮಿಕ್ಕಿದ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿರಿ. ಇದೇ ಥರ ನೀವೇನು ಮಾಡಬೇಕು, ಯಾವುದ್ಯಾವುದು ಟಾಪಿಕ್ ಡಿಲೀಟ್ ಆಗಿದೆ ಆ ಟಾಪಿಕ್ ಮ್ಯಾಗ ಇರ್ತಕ್ಕಂಥ ಕ್ವಶನ್ಸ್ಗಳನ್ನು ಯಾವುದೇ ಕಾರಣಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ಅರ್ಥ ಆಯ್ತಲ್ವಾ? ರೈಟ್. ಇವಾಗ ನೋಡ್ರಿ, ಫಸ್ಟ್ 1 ಮಾರ್ಕಿಗೆ ನೋಡೋಣ. ಆಲ್ಮೋಸ್ಟ್ ಅಲ್ಲಿ 1 ಮಾರ್ಕಿಂದ ನೀವು MCQ ಇರೋದ್ರಿಂದ ಒನ್ ಟೈಮ್ ನೋಡ್ರಿ ಯಾವ ಥರ ಕೇಳ್ತಾನಂತ ಹೇಳಿ. MCQ ನಿಮಗೆ ಪ್ರಾಕ್ಟೀಸ್ ಮಾಡಿರ್ತಾರೆ, ಇರಲಿ ಒನ್ ಟೈಮ್ ನೋಡ್ರಿ ಅಂದ್ರೂ ಇದು 2 ಮಾರ್ಕಿಗಾದರೂ ಹೆಲ್ಪ್ ಆಗ್ಬೋದು. ಸಪೋಸ್ ವಾಟ್ ಈಸ್ ವೇವ್ ಫ್ರಂಟ್ ಆಫ್ ಲೈಟ್ ವೇವ್ಸ್ ಅಂತ. ಓಕೆ, ನೆಕ್ಸ್ಟ್ ಸೆಕೆಂಡ್, ವಾಟ್ ಆರ್ ಕೋಹೆರೆಂಟ್ ಸೋರ್ಸಸ್ ಆಫ್ ಲೈಟ್. ಇದು ಮಾರ್ಚ್ 2021 ಕೇಳ್ತಕ್ಕಂಥ ಕ್ವಶನ್ ಇದೆ. ಥರ್ಡ್ ಒನ್, ವಾಟ್ ಈಸ್ ಡಿಫ್ರೆಕ್ಷನ್ ಆಫ್ ಲೈಟ್ ಅಂತ ಜುಲೈ 2020 ಕೇಳ್ತಕ್ಕಂಥ ಕ್ವಶನ್ ಅದ. ಮೆನ್ಷನ್ ಎ ಮೆಥಡ್ ಟು ಇನ್ಕ್ರೀಸ್ ದ ರಿಸಾಲ್ವಿಂಗ್ ಪವರ್ ಆಫ್ ಎ ಮೈಕ್ರೋಸ್ಕೋಪ್ ಅಂತ. ಇದು 2020 ಕೇಳ್ತಕ್ಕಂಥ ಕ್ವಶನ್ ಅದ. ಹೌ ಕ್ಯಾನ್ ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಬಿ ಇನ್ಕ್ರೀಸ್ಡ್ ಅಂತ. ನೆಕ್ಸ್ಟ್ 6th ಕ್ವಶನ್, ಹೌ ಡಸ್ ದ ರಿಸಾಲ್ವಿಂಗ್ ಪವರ್ ಆಫ್ ಎ ಟೆಲಿಸ್ಕೋಪ್ ಚೇಂಜ್ ಆನ್ ಇನ್ಕ್ರೀಸ್ ದ ಡಯಾಮೀಟರ್ ಆಫ್ ಆಬ್ಜೆಕ್ಟಿವ್ ಲೆನ್ಸ್ ಅಂತ. 7th ಕ್ವಶನ್, ಫಾರ್ ವಿಚ್ ಆಂಗಲ್ ಆಫ್ ಇನ್ಸಿಡೆನ್ಸ್ ರಿಫ್ಲೆಕ್ಟೆಡ್ ರೇ ಇಸ್ ಕಂಪ್ಲೀಟ್ಲಿ ಪೊಲರೈಸ್ಡ್ ಅಂತ. ಇದು 2 ಟೈಮ್ಸ್ ಕೇಳ್ತಕ್ಕಂಥ ಒಂದು ಕ್ವಶನ್ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್ 8th ಒನ್, ರೈಟ್ ದ ಫಾರ್ಮುಲಾ ಫಾರ್ ಮಲೂಸ್ ಲಾ ಅಂತ ನೋಡ್ರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇನ್ನೊಂದು ನಿಮಗೆ ಹೇಳೋಕ್ಕೆ ನಾನು ಏನು ಬಯಸ್ತೀನಿ ಅಂತಂದರೆ, ಮ್ಯಾಥ್ಸ್ ಕ್ಲಾಸ್ 12 ಓಕೆ ಆಲ್ 13 ಚಾಪ್ಟರ್ಸ್ ಏನದಲ್ವ, ಮ್ಯಾಥ್ಸಲ್ಲಿ 13 ಚಾಪ್ಟರ್ಸ್ ಅದಾವಿಲ್ಲ, ಆಲ್ 13 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ರೀ. ಓಕೆ, ಹಾಗಾಗಿ ತಾವು ಮ್ಯಾಥ್ಸ್ 13 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಮ್ಯಾಥ್ಸ್ ಪೂರ ಕವರ್ ಆಗ್ತದೆ. ಮತ್ತು ಇನ್ನೊಂದು ಏನಪ್ಪ ನಿಮಗೆ ವಿಶೇಷ ಸೂಚನೆ ಅಂತಂದರೆ, ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗ್ರಿ. ಸರ್ ಲಿಂಕ್ ಎಲ್ಲಿದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೋಡಿರಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವೇನು ಮಾಡ್ಬೋದು, ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ಸುಮಾರು ವಿಡಿಯೋಸ್ ಲಿಂಕ್ಸ್ಗಳನ್ನು ಕಳಿಸಿದ್ದೀನಿ, ತಾವು ಅದನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ 2 ಮಾರ್ಕಿನ ಕ್ವಶನ್ಸ್ ನೋಡ್ರಿ. ವಾಟ್ ಈಸ್ ಮೀನ್ಡ್ ಬೈ ವಾಟರ್ ಫ್ರಂಟ್ ಅಂತ. ಗಿವ್ ದ ಸೇಪ್ ಆಫ್ ವೇವ್ ಫ್ರಂಟ್ ಫ್ರಮ್ ಎ ಪಾಯಿಂಟ್ ಸೋರ್ಸ್ ಎಟ್ ಎ ಫೈನೈಟ್ ಡಿಸ್ಟೆನ್ಸ್ ಅಂತ. ಇದು 2021 ಜುಲೈಯಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ರೈಟ್ ದ ರಿಲೇಷನ್ ಬಿಟ್ವೀನ್ ದ ಪಾತ್ ಡಿಫರೆನ್ಸ್ ಆ್ಯಂಡ್ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ. ಓಕೆ, ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ಡಿಫ್ರೆಕ್ಷನ್ ಆಫ್ ಲೈಟ್. 4th ಕ್ವಶನ್, ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಲಿಮಿಟ್ ಆಫ್ ರೆಸೊಲ್ಯೂಷನ್ ಆಫ್ ಎ ಟೆಲಿಸ್ಕೋಪ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ. ನೆಕ್ಸ್ಟ್, ವಾಟ್ ಈಸ್ ಪೊಲರೈಸೇಷನ್ ಆಫ್ ಲೈಟ್. ನೇಮ್ ಎನಿ ಒನ್ ಮೆಥಡ್ ಆಫ್ ಪ್ರೊಡ್ಯೂಸಿಂಗ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂತ. ಇದು 2018 ಜುಲೈಯಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದ ರೀ. ನೆಕ್ಸ್ಟ್, ರೈಟ್ ಎನಿ ಟೂ ಯೂಸಸ್ ಆಫ್ ಪೊಲರೈಡ್ದು 2 ಯೂಸಸನ್ನು ನೀವು ಬರಿಬೇಕಂತ. ಏನಿಲ್ಲ, ಫಿಸಿಕ್ಸಲ್ಲಿ ನೀವು ಯಾವ ಥರ ಸ್ಟಡಿ ಮಾಡಬೇಕು ಅಂದರೆ, ಫಸ್ಟ್ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಓಕೆ, ಕಾನ್ಸೆಪ್ಟನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂದರೆ ತಾನೇನು ಯಾವುದೇ ಕ್ವಶನ್ ಕೇಳಿದ್ರೂ ನೀವು ಬಿಡಿಸ್ಬೋದು. ಒಂದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತದೆ ರೀ ಫಿಸಿಕ್ಸ್. ಎಕ್ಸ್ಪ್ಲೇನ್
ಮೌಲ್ಸ್ ಲಾ ಫಾರ್ ಪೊಲರಾಯ್ಡ್ಸ್ ಅಂತ ನೋಡ್ರಿ. ಎಲ್ಲ ಪ್ರಿವಿಯಸ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್ ಅದಾವ. ನೆಕ್ಸ್ಟ್ 3 ಮಾರ್ಕಿನ ಕ್ವಶನ್ಸ್ ನೋಡೋಣ ಅಂತ. ವಾಟ್ ಈಸ್ ಇಂಟರ್ಫರೆನ್ಸ್? ರೈಟ್ ದ ಕಂಡೀಷನ್ ಫಾರ್ ಪಾತ್ ಡಿಫರೆನ್ಸ್ ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ನೋಡ್ರಿ. ನೋಡ್ರಿ ಯಾವ ಥರ ಕ್ವಶನ್ಸನ್ನು ಕೇಳಿದ್ದಾನೆ ಅಂತ ಹೇಳಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಅಂತ ನೋಡ್ರಿ. ಇದು 2015 ಜುಲೈಲಿ ಕೇಳ್ತಕ್ಕಂಥ ಕ್ವಶನ್ ಇದೆ. ರೈಟ್ ಎನಿ 3 ಡಿಫರೆನ್ಸಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್ ಅಂತ. ಫೋರ್ತ್ ಅನ್ನು ಮೆನ್ಷನ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಪೊಲರಾಯ್ಡ್ ಅಂತ. ನೆಕ್ಸ್ಟ್ ಫಿಫ್ತ್ ಅನ್ನು ಯೂಸಿಂಗ್ ಹೈಜೆನ್ಸ್ ಪ್ರಿನ್ಸಿಪಲ್ ಶೋ ದಟ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಡ್ಯೂರಿಂಗ್ ಎ ಪ್ಲೇನ್ ವೇವ್ ಫ್ರಂಟ್ ರಿಫ್ಲೆಕ್ಟೆಡ್ ಬೈ ಎ ಪ್ಲೇನ್ ಸರ್ಫೇಸ್ ಅಂತ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎನ್ಯುವಲ್ ಎಕ್ಸಾಮಿಗೆ ನೋಡ್ರಿ, ಇದಕ್ಕೆ ಎನ್ಯುವಲ್ ಎಕ್ಸಾಮ್ದು ಮಾಡೆಲ್ ಪೇಪರನ್ನು ಬಿಡ್ತೀನಂತ. ಮಾಡೆಲ್ ಕ್ವಶನ್ ಪೇಪರ್ ವಿತ್ ಸಾಲ್ಯೂಷನ್. ಓಕೆ, ಸಬ್ಜೆಕ್ಟ್ ಬಂದ್ಬಿಟ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ, ಇವು 4 ಸಬ್ಜೆಕ್ಟಿಂದು ಎನ್ಯುವಲ್ ಎಕ್ಸಾಮ್ ಸಲುವಾಗಿ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಸಾಲ್ಯೂಷನನ್ನು ಬಿಡ್ತೀನಂತ. ತಾವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ರಿ. ಕೆಲವು ಜನ ಸಬ್ಸ್ಕ್ರೈಬ್ ಆಗಿರಿ, ಬಟ್ ನೀವು ಬೆಲ್ ಬಟನನ್ನು ಹೊಡೆದಿಲ್ಲ ನೋಡ್ರಿ. ಓಕೆ, ಬೆಲ್ ಬಟನ್ ತುಂಬ ಇಂಪಾರ್ಟೆಂಟ್ ಇದೆ. ಈ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮಗೇನು ಅಂದರೆ ನೋಟಿಫಿಕೇಷನ್ ಬರ್ತದ್ರಿ. ನಾ ಯಾವುದೇ ಒಂದು ವಿಡಿಯೋ ಮಾಡಿದ್ರೂ ನೋಟಿಫಿಕೇಷನ್ ಬರ್ತದೆ. ಹಾಗಾಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು. ಇನ್ನೂ ಯಾರಾದರೂ ನೀವು ಫ್ರೆಂಡ್ಸಿಗೆ ಶೇರ್ ಮಾಡಿದ್ದಿಲ್ಲ ಅಂತಂದರೆ ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕು. ಎಷ್ಟು ಸಪೋರ್ಟ್ ಮಾಡ್ತೀರಿ ನಾನು ಅಷ್ಟೊಂದು ವಿಡಿಯೋಸ್ಗಳನ್ನು ಮಾಡ್ತೀನಿ ಅಂತ. ಅರೈವ್ ಎಟ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಯೂಸಿಂಗ್ ಹೈಜೆನ್ಸ್ ಪ್ರಿನ್ಸಿಪಲ್ ಫಾರ್ ರಿಫ್ರಾಕ್ಷನ್ ಆಫ್ ಎ ಪ್ಲೇನ್ ವೇವ್. ಇದು ಮಾರ್ಚ್ 2018ರಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ ರೀ. 7th, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಲಿಮಿಟ್ ಆಫ್ ರೆಸೊಲ್ಯೂಷನ್ ಆಫ್ ಮೈಕ್ರೋಸ್ಕೋಪ್ ಆ್ಯಂಡ್ ಟೆಲಿಸ್ಕೋಪ್. ರೈಟ್ ಒನ್ ಮೆಥಡ್ ಆಫ್ ಇನ್ಕ್ರೀಸಿಂಗ್ ದ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಅಂತ ನೋಡ್ರಿ. ಡಿಯರ್ ಸ್ಟೂಡೆಂಟ್ಸ್, ಒನ್ ಮೋರ್ ಇಂಪಾರ್ಟೆಂಟ್ ಏನಂದ್ರೆ, ನಾನು ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ್ರಿ. ಮತ್ತು ಹಂಗಂತ ಕೇಳೋಕ್ಕೆ ಹೋಗ್ಬೇಡ್ರಿ, ಸರ್ ನಂಗೆ ಪಾಸಿಂಗ್ ಪ್ಯಾಕೇಜ್ ಕೊಡ್ರಿ ಅಂತೇಳಿ. ನನ್ನ ಕಡೆ ಬಂತು ಅಂದರೆ ಇಮಿಡಿಯೇಟ್ಲಿ ನಾನು ಏನದ ನಿಮಗೆ ಒಂದು ವಿಡಿಯೋನ ಮಾಡಿ ತಿಳಿಸ್ತೀನಿ ಅಂತ. ಸರ್ ಯಾವ ಸಬ್ಜೆಕ್ಟ್ ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಮ್ಯಾಥ್ಸ್. ಆಲ್ಮೋಸ್ಟ್ ಆಲ್ PCMB ನಾನು ಪಾಸಿಂಗ್ ಪ್ಯಾಕೇಜ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ, ವಿತ್ ಸಾಲ್ಯೂಷನ್. ಓಕೆ, ನೀವು ಸಪೋರ್ಟ್ ಮಾಡಿರಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ರೆಗ್ಯುಲರಾಗಿ ವಿಡಿಯೋಸ್ಗಳನ್ನು ನೋಡ್ತಾ ಇರಿ. ವಾಟ್ ಈಸ್ ಪೊಲರೈಸೇಷನ್ ಆಫ್ ಲೈಟ್? ಮೆನ್ಷನ್ 2 ಮೆಥಡ್ಸ್ ಆಫ್ ಪ್ರೊಡ್ಯೂಸಿಂಗ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂತ ನೋಡ್ರಿ. ಸೊ ನೆಕ್ಸ್ಟ್ 5 ಮಾರ್ಕಿನ ಕ್ವಶನ್ ನೋಡ್ರಿ. ಇಲ್ಲಿ ಒಂದೇ ಕ್ವಶನ್ ಕೇಳಿದ್ದಾನ, ಇದು ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಫ್ರಿಂಜ್ ವಿಡ್ತ್ ಆಫ್ ಇಂಟರ್ಫರೆನ್ಸ್ ಪ್ಯಾಟರ್ನ್ ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಅಂತ ನೋಡ್ರಿ. 1 2 3 4 5 6 ಮೋರ್ ದೆನ್ 6 ಟೈಮ್ಸ್ ಕೇಳಿದ್ದದ ನೋಡ್ರಿ. ಎಷ್ಟು? ಮೋರ್ ದೆನ್ 6 ಟೈಮ್ಸ್ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ ನೋಡಿ. ನೆಕ್ಸ್ಟ್ ನ್ಯೂಮರಿಕಲ್ಸ್ ಇದಿರ್ಬೋದು ಇವೆಲ್ಲ ನೋಡ್ರಿ. ಇನ್ನು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಈಸ್ 1 millimeter. ನೀವು ಅನ್ಬೋದು ಏನು ಅಂತಂದರೆ, ಸರ್ ಇದು ಸಿಲೆಬಸ್ಸಿಗೆ ಇಲ್ಲಿ ನೋಡ್ರಿ ಯಾಕೆ ಹೇಳಕತ್ತೀರಿ ಅಂತೇಳಿ. ಇದು ಏನಾದರೂ ನಿಮ್ಮ ಸಿಲೆಬಸ್ಸಿಗೆ ಇದ್ದಿದ್ದಿಲ್ಲ ಅಂತ ತಿಳ್ಕೊಳ್ರಿ. ಇದೇನಾದರೂ ನಿಮ್ಮ ಸಿಲೆಬಸ್ಸಿಗೆ ಇದ್ದಿಲ್ಲ ಅಂದರೆ ಇದನ್ನು ಪ್ರಾಕ್ಟೀಸ್ ಮಾಡಬೇಡ್ರಿ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಮತ್ತೆ ಕಮೆಂಟಲ್ಲಿ ಅದೇ ಮಾಡ್ಕೊತ ಕುಂದ್ರಬೇಡ್ರಿ. ಯಾವುದಾದ್ರೂ ಇದ್ದಿದ್ದಿಲ್ಲ ಅಂದರೆ ಅದನ್ನು ಬಿಡ್ರಿ, ಇದ್ದಿದ್ದನ್ನು ಯೂಸ್ ಮಾಡ್ಕೊರಿ ಅಷ್ಟೇ. ನೋಡ್ರಿ ಇದೇನದ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಕ್ವಶನ್. ಚೆನ್ನಾಗಿ ಕ್ವಶನನ್ನು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿರಿ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್, fringes of certain width are produced on screen kept at a distance from the slits. When the screen is moved away from the slits by 0.1 meter, fringes width increase by 6 into 10 to the power minus 5 meter. The separation between the slits is 1 millimeter. Calculate wavelength of light used ಅಂತ ನೋಡ್ರಿ. ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಏನು ಅಂತಂದರೆ, ಸರ್ ಇದ್ರದ್ದೆಲ್ಲ ಸಾಲ್ಯೂಷನ್ಸ್ನು ಕಳಿಸ್ರಿ ಅಂತೇಳಿ. ಸೊ ಇದ್ರ ಸಾಲ್ಯೂಷನ್ ಸಲುವಾಗಿ ನಾನು ನಿಮ್ಗೆ ಏನು ರೆಫರ್ ಮಾಡ್ತೀನಿ ಅಂದರೆ, ನನ್ನ ಕಡೆ ಒಂದು ಬುಕ್ ಅದ ರೀ. ಯಾವುದದು? ಓಝೋಲ್ ಅಂತೇಳಿ. ಆ ಬುಕ್ಕಲ್ಲಿ ಎಲ್ಲ ಸಾಲ್ಯೂಷನ್ಸ್ ಅದಾವೆ ನಿಮ್ಮಲ್ಲಿ.
ಹಾಂ. ಸೊ ನೀವೇನು ಮಾಡ್ಬೋದು, ಈ ಬುಕ್ಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತರಿಸ್ಕೋರಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿನಿ, ಅದನ್ನು ಯೂಸ್ ಮಾಡಿ ತರಿಸ್ಕೋರಿ ನೀವು. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ ಏನಿದೆ ಅಂತ. ಲೈಟ್ ಆಫ್ ವೇವ್ ಲೆಂತ್ 6000 ampere is used to obtain interference fringes of width 6 mm in Young's double slit experiment. Calculate wavelength of light required to obtain fringe width of 4 mm when distance between the screen and slit reduced to half of its initial value. ಇದೇನದ ನ್ಯೂಮರಿಕಲ್ ಅದ ರೀ. ಓಕೆ ನೋಡ್ರಿ, ಇಲ್ಲೊಂದು ಅದ, ನೀವು ಬೇಕು ಅಂದರೆ ಇದನ್ನು ಬರ್ಕೊಳ್ರಿ, ಇಲ್ಲಾಂದರೆ ಫೋಟೋ ತಕ್ಕೋರಿ. 4th 5th ಕ್ವಶನ್ ಇದೆ ಇಲ್ಲಿ, 6th 7th 8th. ಸ್ವಲ್ಪ ಸ್ಪೀಡ್ ಆಗ್ಲಿಕ್ಕತ್ತದೆ ನೋಡ್ರಿ. 5th 6th ಎಲ್ಲ 2016 17ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ. ಇದು 18ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ ರೀ. ನೆಕ್ಸ್ಟ್ ನೋಡ್ರಿ 7th ಕ್ವಶನ್. 2 narrow slits separated by 0.2 mm are illuminated by a light of wavelength 400 nanometer. An interference fringe pattern is obtained on a screen placed 2 meter from slits. Find a fringe width. Second one, new fringe width when the slits separation is halved. Halved ಅಂದರೆ ಹಾಫ್ ಮಾಡಿದಾಗ ಅಂತಂದಂಗೆ ನೋಡ್ರಿ. halved ಅಂದರೆ ಹಾಫ್ ಮಾಡಿದಾಗ. ಆಲ್ಸೋ ಫೈಂಡ್ ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ಅಂತ ನೋಡ್ರಿ. ನೆಕ್ಸ್ಟ್ 8th ಕ್ವಶನ್ ನೋಡ್ರಿ. ಇದಾದ್ಮೇಲೆ 9th ಕ್ವಶನ್ ನೋಡ್ರಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ. ಮತ್ತು ಇವೇ ರಿಪೀಟ್ ಆಗ್ತಾವನು ಅಂತ ಹೇಳಂಗಿಲ್ಲ, ಯಾಕಂದರೆ ರಿಪೀಟ್ನೂ ಆಗ್ಬೋದು, ಇಲ್ಲ ಅಂತಂದರೆ ಬೇರೆದನ್ನು ಕೇಳ್ಬೋದು. ಓಕೆ ನೋಡ್ರಿ ಕ್ವಶನ್ಸ್ ಆದರೆ ಯಾವ ಥರ ಕೇಳಿದ್ದಾನೆ ಅಂತ ಹೇಳಿ. ಇದು ಜುಲೈ 2015ರಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದ ನೋಡ್ರಿ. ಓಕೆನಾ, ರೈಟ್. ಸೊ ಮುಂದಿನ ಒಂದು ವಿಡಿಯೋದಾಗ ಏನೋ ಒಂದು ನಾನು ನೆಕ್ಸ್ಟ್ ಚಾಪ್ಟರ್ನ ಹೇಳ್ಕೊಡ್ತೀನಿ ಅಂತ. ಯಾವುದಪ್ಪ ನೆಕ್ಸ್ಟ್ ಚಾಪ್ಟರ್ ಅಂತಂದರೆ ಡುವಲ್ ನೇಚರ್ ಆಫ್, ಯಾವುದದು ಡುವಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟ್ರ್ ಅಂತಿದೆ ಅಲ್ವಾ, ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಮತ್ತು ಇನ್ನೂ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಹೇಳ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋಲಿ ಏನು ಹೇಳ್ತೀನಿ ಅಂತಂದರೆ ನಿಮಗೆ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಹೇಳ್ಕೊಡ್ತೀನಿ ಅಂತ. ಯಾವುದದು ಫಿಸಿಕ್ಸ್ ಮಾಡಲ್ ಕ್ವಶನ್ ಪೇಪರನ್ನು ಹೇಳ್ಕೊಡ್ತೀನಿ ಅಂತ. ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ, ಅರ್ಥನೂ ಆಗಿದೆ ಅಂತ ಅನ್ಕೊತೀನಿ. ನಾನು ನಿಮ್ಗೆ ಒಂದೇ ಒಂದು ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತಂದರೆ, ಪ್ಲೀಸ್ ಯು ಕ್ಯಾನ್ ಆರ್ ಯು ಶುಡ್ ಶೇರ್ ಲಿಂಕ್ಸ್ ಟು ಯುವರ್ ಫ್ರೆಂಡ್ಸ್. ಓಕೆ, ನೀವು ಫ್ರೆಂಡ್ಸ್ ಅಥವಾ ಫ್ರೆಂಡ್ಸ್ ಗ್ರೂಪಿಗಾದರೂ ಶೇರ್ ಮಾಡಿರಿ ಅಥವಾ ಸ್ಟೇಟಸ್ ಆದರೂ ಇಡ್ರಿ. ಒಟ್ಟು ನಂಗೆ ಸಪೋರ್ಟ್ ಮಾಡಿರಿ. ಎಷ್ಟು ಸಪೋರ್ಟ್ ಮಾಡ್ತೀನಿ ನಾನು ನಿಮಗೆ ಅಷ್ಟು ವಿಡಿಯೋಸ್ಗಳನ್ನು ಕೊಡ್ತೀನಿ ಅಂತ. ಓಕೆನಾ. ಸೊ ಈ ಒಂದು ವಿಡಿಯೋನ ಎಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ.